ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರಬೇಕು ಅಂತ ಬಯಸ್ತೀನಿ. ದಯವಿಟ್ಟು ನೀವು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಶೈಲಿಯಲ್ಲಿ ಟೊಮೊಟೊ ರೈಸ್ನ ಯಾವ ರೀತಿ ಮನೇಲಿ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸಣ್ಣದಾಗಿರೋ ಟಿಪ್ಸ್ನ ಫಾಲೋ ಆದರೆ ಸಾಕು, ಪರ್ಫೆಕ್ಟಾಗಿರೋ ಹೋಟೆಲ್ ರೀತಿಯಲ್ಲೇ ಟೊಮೊಟೊ ರೈಸನ್ನು ನಾವು ಕೂಡ ಮನೆಯಲ್ಲಿ ಪ್ರಿಪೇರ್ ಮಾಡ್ಬೋದು. ಬನ್ನಿ ಹಾಗಾದರೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಮಸಾಲೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬಿಗ್ಗಾಗಿ 1 ಹಿಡಿಕೆಯಷ್ಟು ಬೆಳ್ಳುಳ್ಳಿ, ಅಂದರೆ ಗೆಡ್ಡೆಲಿ ಹೇಳ್ಬೇಕಂದ್ರೆ 2 ದೊಡ್ಡ ಸೈಜಾಗಿರೋ ಬೆಳ್ಳುಳ್ಳಿ ಗೆಡ್ಡೆ, 3 ಇಂಚಿನಷ್ಟು ಹಸಿ ಶುಂಠಿ, 2 ಚಮಚದಷ್ಟು ಧನಿಯಾ ಪುಡಿ, ನಿಮಗೆ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿ ತಗೊಳ್ರಿ. ನಾನಿಲ್ಲಿ 1.5 ಚಮಚ ತಗೊಂಡಿದ್ದೀನಿ. ಇದಕ್ಕೆ 2 ಚಮಚದಷ್ಟು ಸಾಂಬಾರು ಪುಡಿ, ನಾವು ಅಡುಗೆ ಮಾಡೋದಕ್ಕಂತ ಸಾಂಬಾರು ಪುಡಿ ಬಿಡಿಸಿಟ್ಟಿರ್ತೀವಲ್ಲ ಅದನ್ನೇ. ಇದಕ್ಕೆ ಮತ್ತೊಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕಿ ಮೆತ್ತಗೆ ರುಬ್ಕೊಂಬರ್ಬೇಕು. ನೀರು ಎಷ್ಟು ಬೇಕೋ ಅಷ್ಟು ಹಾಕಿ. ನಾನಿಲ್ಲಿ ಅರ್ಧ ಕಟ್ಟಿನಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಈಗ ಇದನ್ನು ಕೂಡ ಅಷ್ಟೇ ಪೂರ್ತಿ ಮೆತ್ತಗೆ ಆಗಬಾರ್ದು, ಸುಮಾರು ಒಂದು 90% ಅಷ್ಟು ಆಗಿದ್ದರೆ ಸಾಕಾಗುತ್ತೆ. ಈಗ ಇನ್ನೊಂದು ಬಟ್ಲಕ್ಕೆ ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಾನಿಲ್ಲಿ 4ರಿಂದ 5 ಚೆನ್ನಾಗಿ ಕೆಂಪಗಾಗಿರೋ ಟೊಮೊಟೊ ತಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಟೇಸ್ಟಿಗೆ ನೋಡ್ಕೊಂಡು ನೀವು ಟೊಮೊಟೊ ತಗೊಳ್ಬೋದು. ಈಗ ಇದಕ್ಕೆ ಸ್ವಲ್ಪ ನೀರು ಬೇಕಂದ್ರೆ ಹಾಕ್ಕೊಂಡು, ಇಲ್ಲ ಅಂತಂದರೆ ನಿಮಗೆ ಬೇಡ ಅಂದರೆ ಈ ಟೊಮೊಟೊಲಿರೋ ನೀರೇ ಸರಿ ಹೋಗುತ್ತೆ ಅನ್ನೋದಾದರೆ ಇದನ್ನ ಪೂರ್ತಿ ಮೆತ್ತಗಾಗೋ ರೀತಿ ರುಬ್ಕೊಂಬರಬೇಕು. ಈಗ ರುಬ್ಬಿದ್ದಾದಮೇಲೆ ಇದನ್ನೆಲ್ಲ ಒಂದು ಬಟ್ಲಕ್ಕೆ ಹಾಕಿ ನಾವು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಾವು ಅಡುಗೆ ಮಾಡೋದಕ್ಕಿಂತ ಮುಂಚೆಲೇ ಮಸಾಲೆನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ಅಡುಗೆ ಮಾಡೋದಕ್ಕೆ ತುಂಬ ಈಸಿಯಾಗಿ ಆಗೋಗುತ್ತೆ. ಈಗ ಸ್ಟವ್ ಹಚ್ಚಿ ನಾನಿಲ್ಲಿ ಒಂದು ದೊಡ್ಡದಾಗಿರೋ ಕುಕ್ಕರ್ ಇಡ್ತಾ ಇದ್ದೀನಿ. ಈಗ ಅದಕ್ಕೆ 1 ಚಮಚದಷ್ಟು ಎಣ್ಣೆ ಮತ್ತು 1 ಚಮಚದಷ್ಟು ತುಪ್ಪ. ನಾವಿಲ್ಲಿ ರೈಸ್ ಐಟಮ್ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸ್ವಲ್ಪ ಜಾಸ್ತಿ ಇದ್ದರೆ ರುಚಿ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಎಲ್ಲ ಮಸಾಲೆ ದಿನಸು, ಚಕ್ಕೆ, ಏಲಕ್ಕಿ, 2ರಿಂದ 3 ಏಲಕ್ಕಿ ಹಾಕಬೇಕು, 3 ಲವಂಗ. ನಾನಿಲ್ಲಿ ಖಾರಕ್ಕೆ ಸ್ವಲ್ಪ ಕಡಿಮೆ ಬೇಕಂತಂದರೆ ನಾನು ಲವಂಗ ತಗೊಂಡಿದ್ದೀನಿ. ಸ್ವಲ್ಪ ಬಿರಿಯಾನಿ ಎಲೆಲ್ಲ ಹಾಕಿ ಈಗ ಇದಕ್ಕೆ ಚಿಕ್ಕದಾಗಿರೋ ಒಂದು 4 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಮೊದಲಿಗೆ ಗೋಡಂಬಿ ಹಾಕ್ತಾಯಿಲ್ಲ. ಈಗ ಎಣ್ಣೆ ಜೊತೆಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ಆವಾಗ ಗೋಡಂಬಿ ಹಾಕ್ತಾಯಿದ್ದೀನಿ. ಈಗ ಹಾಕಿದ್ರೇ ಗೋಡಂಬಿ ಕರ್ರಗಾಗಲ್ಲ, ಚೆನ್ನಾಗಿರುತ್ತೆ. ಈಗ ನೋಡಿ, ಒಂದು 80%ವರೆಗೂ ಈರುಳ್ಳಿ ಕೆಂಪಗಾದ್ಮೇಲೆ ನಾವು ಮೊದಲಿಗೆ ರುಬ್ಬಿಟ್ಕೊಂಡಿದ್ದೀವಲ್ಲ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈಗ ಅದನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದು ಪೂರ್ತಿ ಎಣ್ಣೆ ಎಲ್ಲ ಬಿಡಬೇಕು. ಅಷ್ಟು ಚೆನ್ನಾಗಿ ನಾವು ಇದನ್ನ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಹಸಿ ವಾಸನೆ ಹೊರಟೋಗುತ್ತೆ ಮತ್ತು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈಗ ಈ ಮಸಾಲೆಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡಾದ್ಮೇಲೆ ನಾವಿಲ್ಲಿ ಟೊಮೊಟೊ ಕೂಡ ಹಾಕಿ ಇದನ್ನು ಕೂಡ ಅಷ್ಟೇ ಹಸಿ ವಾಸನೆ ಹೋಗಿ ಇದರಿಂದನೂ ಕೂಡ ಆಯಿಲ್ ಎಲ್ಲ ರಿಲೀಸ್ ಆಗಬೇಕು. ಇಲ್ಲಿ ನೋಡಿ, ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಿದೆ. ನಮಗೆ ಎಷ್ಟು ಚೆನ್ನಾಗಿ ಮಸಾಲೆ ಹುರಿದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೋ ಆ ಅಡುಗೆ ಅಂತೂ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಈಗ ಇದಕ್ಕಿಲ್ಲಿ ಒಂದು ಅರ್ಧ ಬಟ್ಲಷ್ಟು ನಾನು ನೆನೆಸಿಟ್ಟಿರೋ ಬಟಾಣಿ ತಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಕಂದ್ರೆ ಹಾಕ್ಕೊಳ್ಬೋದು, ಇಲ್ಲಾಂತ ನೀವು ಸ್ಕಿಪ್ ಮಾಡ್ಕೊಳ್ರಿ. ಈಗ ಬಟಾಣಿ ಹಾಕಿ 1-2 ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ 2 ಲೋಟದಷ್ಟು ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ. ಇದು ಅಕ್ಕಿನೇ ನಾನೇನು ನೆನೆಸಿಟ್ಟಿಲ್ಲ, ಹಂಗೆ ಡೈರೆಕ್ಟಾಗಿಯೇ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ನೀವು ನೆನೆಸಿಟ್ಟು ಹಾಕೋದಾದ್ರೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಮಾಮೂಲು ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀನಿ. ನೀವು ಇದ್ರ ಬದಲಾಗಿ ಬಾಸುಮತಿ ಅಕ್ಕಿ ಕೂಡ ತಗೊಳ್ಬೋದು. ಈಗ ಅಕ್ಕಿ ಹಾಕಿದ ತಕ್ಷಣ ಮಸಾಲೆ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಕ್ಕಷ್ಟೇ, ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಈಗ 2 ಲೋಟ ಅಕ್ಕಿಗೆ 4 ಲೋಟದಷ್ಟು ನಾನಿಲ್ಲಿ ನೀರು ತಗೊತಾ ಇದ್ದೀನಿ. ನಿಮ್ಮ ಅಕ್ಕಿ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಕುಕ್ಕರ್ ಮೇಲೂ ಕೂಡ ಅಷ್ಟೇ. ಕೆಲವೊಂದು ಕುಕ್ಕರ್ಗೆ ಸ್ವಲ್ಪ ನೀರು ಕಮ್ಮಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಕೆಲವೊಂದು ಕುಕ್ಕರ್ಗೆ ನೀರು ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ನೋಡಿ, ನಾನಿಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರು ಹಾಕಿ ಅದ್ರ ಜೊತೆ ಮಿಕ್ಸಿ ಕೂಡ ತೊಳೆದ್ಬಿಟ್ಟು ಅದೇ ನೀರಲ್ಲೇ ಹಾಕ್ತಾಯಿದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕೂಡ ಅಡ್ಜಸ್ಟ್ ಮಾಡ್ಕೊಳ್ರಿ, ನಿಮಗೆ ಟೇಸ್ಟ್ ಸರಿ ಇದೆಯೋ ಇಲ್ವೋ ಅಂತ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 3 ವಿಷಲ್ ಬಂದರೆ ಸಾಕು ಹೈ ಫ್ಲೇಮಲ್ಲಿ. ಈಗ ನೋಡಿ, 3 ವಿಷಲ್ ಆಗಿದೆ. ಅದಾಗಿ ಒಂದು 5 ನಿಮಿಷ ಬಿಟ್ಟ ಮೇಲೆ ನಾನೀಗ ವಿಷಲ್ ತೆಗಿತಾ ಇದ್ದೀನಿ. ವಿಷಲ್ ಓಪನ್ ಮಾಡಿದ ತಕ್ಷಣ ನೋಡಿ ಅನ್ನ ಎಷ್ಟು ಚೆನ್ನಾಗಾಗಿದೆ ಅಂತಂದರೆ, ಕರೆಕ್ಟಾಗಿ ನೀರು ಹಾಕಿದ್ದೀನಿ ಮತ್ತು ಕರೆಕ್ಟಾಗಿ ಫ್ಲೇಮ್ ಕೂಡ ಇಟ್ಟಿದ್ದೀನಿ. ಅನ್ನ ಮೆತ್ತಗೂ ಆಗಿಲ್ಲ, ಹಂಗಂತೇಳಿ ಬೆಂದಿಲ್ದಂಗೂ ಇಲ್ಲ, ಕರೆಕ್ಟಾಗಿ ಬೆಂದಿದೆ. ನಾವು ಮಸಾಲೆ ಉರಿಬೇಕಾದ್ರೇ ಘಮ ಅಂತ ರೋಡ್ವರೆಗೂ ಬರ್ತಾ ಇತ್ತಂತೆ. ನನ್ನ ಮಗ ಬಂದು ಹೇಳ್ದ, ಏನು ಮಾಡ್ತಾಯಿದ್ದೀವಿ ಇವತ್ತು ಸ್ಪೆಷಲ್ ಅಂತಂದು. ಅಷ್ಟು ಚೆನ್ನಾಗಿ ಬರ್ತಾಯಿದೆ, ಮನೆ ತುಂಬ ವಾಸನೆ ಇದೆ, ತುಂಬ್ಕೊಂಡಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ನಿಮಗೆ ನೋಡ್ತಾ ಇದ್ರೆ ಇಲ್ಲಿ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗ್ತಾಯಿದೆ. ಸ್ವಲ್ಪನೂ ಕೂಡ ತಳ ಅಂಟಿಲ್ಲ ಮತ್ತು ಅಕ್ಕಿ ಕೂಡ ಅಷ್ಟೇ ಭಾಳ ಚೆನ್ನಾಗಿ ಉದುರಾಗಿ ಬೆಂದಿದೆ.
ನಾವು ಯಾವುದೇ ರೈಸ್ ಐಟಮ್ ಮಾಡಬೇಕಾದ್ರೆ ನಾವು ಒಂದು ನೆನಪಿಟ್ಕೊಳ್ಬೇಕು, ಎಣ್ಣೆ ಮತ್ತು ತುಪ್ಪ ಸ್ವಲ್ಪ ಮುಂದಿದ್ರೇ ಆ ರುಚಿ ಅನ್ನೋದೇ ಬೇರೆ ಆಗಿರುತ್ತೆ. ಇದು ಮಧ್ಯಾಹ್ನ ತನಕ ಇಟ್ಟರೂ ಕೂಡ ರುಚಿಯಲ್ಲಿ ಯಾವುದೇ ರೀತಿ ಬದಲಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಉದುರುದುರಾಗಿದೆ, ಮುದ್ದೆ ಅಂತೂ ಆಗಿಲ್ಲ, ಭಾರಿ ಚೆನ್ನಾಗಿರುತ್ತೆ. ನೀವು ಕೂಡ ಇದೇ ರೀತಿಯೇ ಟ್ರೈ ಮಾಡಿ. ಇದ್ರ ಜೊತೆಗೆ ನಾನಿಲ್ಲಿ ಮೊಸರಿಂದು ರಾಯ್ತ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಕಾಯಿ ಚಟ್ನಿ ಜೊತೆ ಬೇಕಿದ್ರೂ ಕೂಡ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ನ ಹೊಸ್ದಾಗಿ ಯಾರು ನೋಡ್ತಾ ಇದ್ದೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಸಿಂಪಲಾಗಿರೋ ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.